ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನಲ್ ಮುಖಾಂತರ ವಂದನೆಗಳನ್ನ ಹೇಳ್ತೇನೆ. ಇವತ್ತು ಇದಕ್ಕೆ ಮುಂಚೆ ಮೇಷ ಲಗ್ನ ಅಥವಾ ರಾಶಿ ಅಥವಾ ಋಷಭ ಲಗ್ನ ಅಥವಾ ರಾಶಿಯ ಫಲ ಗುರುವಿನ ಉಚ್ಚ ಗುರುವಿನ ಗೋಚಾರ ಫಲದವನ್ನು ನಾವು ನೋಡ್ದೋ. ಇವತ್ತು ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯಲ್ಲಿ ಗುರು ಆ ಉಚ್ಚ ಗುರುವಿನ ಫಲಗಳನ್ನ ನಾವು ನೋಡೋಣ. ಈ ಮಿಥುನ ಲಗ್ನ ಅಥವಾ ಚಂದ್ರ ನೋಡಿ, ಲಗ್ನ ಅಂದ್ರೆ ಅದಕ್ಕೆ ಮುಂಚೆ ನಾನು ಹೇಳಿದೀನಿ, ಚಂದ್ರ ಯಾವ ರಾಶಿಲಿ ಇರ್ತಾನೋ ಅದೇ ಆ ಜನ್ಮ ರಾಶಿ ಅಂತ ಹೇಳ್ತೀವಿ. ಲಗ್ನಾನು ಒಂದು ಚಂದ್ರನು ಬೇರೆ ಬೇರೆ, ಲಗ್ನನೇ ಬೇರೆ ಚಂದ್ರ ರಾಶಿನೇ ಬೇರೆ. ಇದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಕೆಲವು ಒಂದೊಂದು ಸಲ ಲಗ್ನ ಮತ್ತೆ ಚಂದ್ರ ಒಂದೇ ರಾಶಿಯಲ್ಲೂ ಬಂದ್ಬಿಡ್ತಾರೆ. ಆ ರೀತಿ ಬಂದಾಗ ಅವ್ರಿಗೆ ಒಂದು ಅಷ್ಟಮ ಸ್ಥಾನ ಅಂದ್ರೆ ಅಷ್ಟಮದಲ್ಲಿ ಯಾವ್ದಾದ್ರು ಪಾಪಗ್ರಹಗಳು ಹೋಗುವಾಗ ಗೋಚಾರದಲ್ಲಿ ಅದು ಅವರಿಗೆ ಅತ್ಯಂತ ಅಶುಭದಾಯಕವಾಗಿರುತ್ತೆ. ಅದು ಯಾವ ಗ್ರಹ, ಆ ಗ್ರಹದ ಒಂದು ಗುಣ ಮತ್ತೆ ಸ್ವಭಾವಗಳು ಯಾವ ರೀತಿ ಇರುತ್ತೋ ಅದರಂತೆ ಫಲ ಇರುತ್ತೆ. ಇವಾಗ ಅದ್ರ ಬಗ್ಗೆ ಇವಾಗ ಗುರುವಿನ ಗೋಚಾರದ ಉಚ್ಚ ಗುರುವಿನ ಗೋಚಾರದ ಬಗ್ಗೆ ನಾವು ನೋಡೋಣ. ಇವಾಗ ಮಿಥುನ ಲಗ್ನ ಅಥವಾ ಮಿಥುನ ರಾಶಿ ಯಾವ್ದನ ಒಂದು ಇರ್ಬೋದು, ಅದು ಎರಡು ಇದ್ರೂ ಪರವಾಗಿಲ್ಲ, ಅಥವಾ ಒಂದ್ ಯಾವ್ದನ ಇದ್ರು ಅದರ ಫಲಾಫಲಗಳನ್ನ ನಾವು ಇವತ್ತು ಹೇಳೋರಿದ್ದೀವಿ. ನೋಡಿ, ಇದು ಮಿಥುನ ಲಗ್ನ ಅಥವಾ ಚಂದ್ರ ಏನಾದ್ರು ರಾಶಿ ಅಥವಾ ಲಗ್ನ ಇದ್ರು ಎರಡನೇ ಮನೆಯಲ್ಲಿ ಗುರು ಉಚ್ಚ ಗುರು ಸಂಚಾರ ಮಾಡುವಾಗ ಈ ವರ್ಷವಿಡೀ ಅವರ ವಾಣಿಯಲ್ಲಿ ಮಧುರತೆ ಇರುತ್ತೆ, ಸೌಮ್ಯತೆ ಇರುತ್ತೆ. ಇನ್ನೊಬ್ಬರತ್ತ ವ್ಯವಹಾರ ಮಾಡುವಾಗ ಅಥವಾ ಮಾತನಾಡುವಾಗ ಸೌಮ್ಯತೆಯಿಂದ ಮತ್ತೆ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಒಳ್ಳೆಯ ನಡೆ ನುಡಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಉಚ್ಚ ಗುರು ಎರಡನೇ ಮನೇಲಿ ಇರುವಾಗ. ಇನ್ನೊಂದು, ಎರಡನೇ ಮನೆ ಕುಟುಂಬ ಸ್ಥಾನನೂ ಆಗುತ್ತೆ ಮತ್ತೆ ಧನಸ್ಥಾನನೂ ಆಗುತ್ತೆ. ಈ ರೀತಿ ಇರೋದ್ರಿಂದ, ಎರಡನೇ ಮನೆ ಆ ರೀತಿ ಇರೋದ್ರಿಂದ ಅಲ್ಲಿ ಅವ್ರಿಗೆ ಧನ ವೃದ್ಧಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನೊಂದು, ಕುಟುಂಬದಲ್ಲಿ ಅವರು ಅನ್ಯೋನ್ಯತೆಯಿಂದ ಇರ್ತಾರೆ, ಅನ್ಯೋನ್ಯತೆಯಿಂದ ಸಹಮತದಿಂದ ಇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಈ ಗುರು ಏನಾಗಿದ್ದಾನೆ, ಈ ಲಗ್ನಕ್ಕೆ ಸಪ್ತಮಾಧಿಪತಿ ದಶಮಾಧಿಪತಿಯಾಗಿ ಧನಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಪಂಚಮ ದೃಷ್ಟಿಯಿಂದ ಷಷ್ಠ ಸ್ಥಾನವನ್ನು, ಅಷ್ಟಮ ಸ್ಥಾನವನ್ನು, ದಶಮ ಸ್ಥಾನವನ್ನು ನೋಡ್ತಾನೆ. ಇಲ್ಲಿ ಆಲ್ರೆಡಿ ದಶಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ ಬಂದು ಒಬ್ಬನೇ ಅಲ್ಲಿ ಏನಾದ್ರು ಸಂಚಾರ ಮಾಡುವಾಗ, ದಶಮ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ದಶಮಕಾರಕನಾಗಿ ಅವನು ಅಫ್ಲಿಕ್ಷನ್ ಆಗ್ಬಾರ್ದು. ಅಫ್ಲಿಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಪಾಪಕರ್ತರಲ್ಲಿ ಇರಬಾರ್ದು ಶನಿ. ಇವಾಗ ಇದರಲ್ಲಿ ಇಲ್ಲ ಬಿಡಿ, ಇದರಲ್ಲಿ ರಾಹು ಒಬ್ನೇ ಇರೋದು. ಇಲ್ಲಿ ಏನಾದ್ರೂ ಕುಜ ಇದ್ರೆ ಅಥವಾ ರವಿ ಇದ್ರೆ ಅವಾಗ ಪಾಪಕರ್ತರಿ ಯೋಗದಲ್ಲಿ ಬಂದ್ಬಿಡ್ತಾರೆ. ಈ ಪಾಪಕರ್ತರಿ ಯೋಗ ಅಂತ ಹೇಳ್ತೀವಿ. ಇವಾಗ ಕತ್ರಿ ಈಗ ಮಾಡಿದ್ರೆ ಇದರ ನಡುವೆ ಯಾವ್ದಾದ್ರು ಗ್ರಹ ಬಂದ್ರೆ ಅದು ಮಹಾ ಪಾಪಕರ್ತರಿ. ಮೂರು ಪಾಪಗ್ರಹಗಳು ಮಧ್ಯದಲ್ಲಿ ಇರುವಂತದ್ದು ಅತ್ಯಂತ ಮಹಾ ಪಾಪಕರ್ತರಿ ಯೋಗ ಆಗ್ಬಿಡುತ್ತೆ. ಈ ಪಾಪಕರ್ತರಿ ಯೋಗ ಇದ್ದಾಗನು ದಶಮಕಾರಕನಾಗಿ ಶನಿಯು ಶುಭ ಫಲಗಳನ್ನು ಉದ್ಯೋಗದಲ್ಲಿ ನೀಡೋದಿಲ್ಲ. ಅವನು ಅಲ್ಲಿ ನಿರಳನಾಗಿರ್ಬೇಕು, ಇಲ್ಲ ದಶಮ ಸ್ಥಾನಕ್ಕೆ ಶುಭ ಗ್ರಹ ದೃಷ್ಟಿ ಬರಬೇಕು. ಇವಾಗ ಮಿಥುನ ಲಗ್ನಕ್ಕೆ ಅಥವಾ ಮಿಥುನ ರಾಶಿಗೆ ದಶಮದಲ್ಲಿ ಶನಿ ಒಬ್ನೇ ಇರುವಾಗ ಇಷ್ಟು ದಿನ ಅಂದ್ರೆ 2/6/2026ನೇ ದಿನದಿಂದ ಗುರು ಇಲ್ಲಿ ಗೋಚಾರ ಮಾಡುವಾಗ, ಕಟಕ ರಾಶಿಯಲ್ಲಿ ಗೋಚಾರ ಉಚ್ಚ ಗುರುವಾಗಿ ಗುರು ಸಂಚಾರ ಮಾಡುವಾಗ ಅಲ್ಲಿ ಅವನು ಪಂಚಮ ದೃಷ್ಟಿಯಿಂದ ಷಷ್ಠ ಸ್ಥಾನವನ್ನು, ಸಪ್ತಮ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು, ನವಮ ದೃಷ್ಟಿಯಿಂದ ದಶಮ ಸ್ಥಾನವನ್ನು ನೋಡುವಾಗ ಇಲ್ಲಿ ಏನ ಅಷ್ಟಮಾಧಿಪತಿಯನ್ನು ಅಷ್ಟಮ ಸ್ಥಾನವನ್ನು ನೋಡ್ತಾನೆ. ಇಲ್ಲಿ ನವಮ ಸ್ಥಾನವನ್ನು ನೋಡಲ್ಲ. ಇದಕ್ಕೆ ಶನಿ ಬಂದು ಅಷ್ಟಮಾಧಿಪತಿನೂ ಆಗ್ತಾನೆ, ನವಮಾಧಿಪತಿನೂ ಆಗ್ತಾನೆ. ಸೊ ಇಲ್ಲಿ ಗುರು ಯಾವುದಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ, ಅಷ್ಟಮ ಸ್ಥಾನಕ್ಕೆ ಕೊಡ್ತಾ ಇದ್ದಾನೆ. ಇಲ್ಲಿ ಮತ್ತೆ ದಶಮ ಸ್ಥಾನಕ್ಕೆ, ನವಮ ದೃಷ್ಟಿಯಿಂದ ದಶಮ ಸ್ಥಾನಕ್ಕೆ ಕೊಡ್ತಾ ಇದ್ದಾನೆ. ಇಷ್ಟು ದಿನ ಶನಿ ಒಂದ್ ಸ್ವಲ್ಪ ಲೇಜಿನೆಸ್ ಇರ್ಬೋದು ಈ ಲಗ್ನದಲ್ಲಿ. ಈ ಲಗ್ನಕ್ಕೆ ದಶಮಕಾರಕನಾಗಿ ಶನಿಯು ದಶಮದಲ್ಲಿ ಯಾವುದೇ ಶುಭ ಗ್ರಹಗಳ ಒಂದು ದೃಷ್ಟಿ ಇಲ್ಲದೆ ಇದ್ದಾಗ ಅವರು ಅಲ್ಲಿ ದಶಮಕಾರಕನಾಗಿ ಒಳ್ಳೆಯ ಕೆಲಸವನ್ನು ಅವರು ಮಂದಗತಿಯಿಂದ ಸಾಕ್ತಾ ಇರುತ್ತೆ ಕೆಲಸ. ಇವಾಗ ಉಚ್ಚ ಗುರುವಿನ ದೃಷ್ಟಿ
ಅಷ್ಟಮ ಸ್ಥಾನಕ್ಕೂ ಅಷ್ಟಮಾಧಿಪತಿಗೂ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಉಚ್ಚ ಗುರು ಇದ್ರುನು, ಆ ಉಚ್ಚ ಗುರುವಿನ ದೃಷ್ಟಿ ಇದ್ರುನು ಉದ್ಯೋಗದಲ್ಲಿ ಏನು ಎಫರ್ಟ್ಸ್ ಇಲ್ಲದೆ, ಕಷ್ಟ ಪಡದೆ ಯಾವುದೇ ಕೆಲಸದಲ್ಲಿ ಕಾರ್ಯಗತವಾಗೋದಿಲ್ಲ, ಧನವೃದ್ಧಿ ಆಗೋದಿಲ್ಲ. ಒಟ್ಟಲ್ಲಿ ಒಂದೇನಪ್ಪಾ ಅಂದ್ರೆ, ಕಷ್ಟಪಟ್ಟರೆ ಅವರು ಈ ಈ ಗುರು ಅವ್ರಿಗೆ ಒಂದು ಶುಭ ಫಲಗಳನ್ನ ಕೊಡ್ತಾನೆ. ಯಾಕಂದ್ರೆ ಅಲ್ಲಿ ಷಷ್ಠ ಅಲ್ಲಿ ಷಷ್ಠ ಸ್ಥಾನವನ್ನು ಅಂದ್ರೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದು ಪಂಚಮ ದೃಷ್ಟಿಯಿಂದ ಲಗ್ನದಿಂದ ಷಷ್ಠ ಸ್ಥಾನವು ಅಥವಾ ಚಂದ್ರನಿಂದ ಷಷ್ಠ ಸ್ಥಾನವನ್ನು ನೋಡಿ, ಅಷ್ಟಮ ಸ್ಥಾನವನ್ನು ನೋಡಿ, ದಶಮ ಸ್ಥಾನವನ್ನು ನೋಡುವಾಗ ಇಲ್ಲಿ 6-8ರ ಒಂದು ಕಾಂಬಿನೇಷನ್, ಇಲ್ಲಿ ಆರು 6-8ರ ಕಾಂಬಿನೇಷನ್, 2-6-8ರ ಕಾಂಬಿನೇಷನ್ ಬಂದಿರೋದ್ರಿಂದ ಈ ಧನವನ್ನು ವೃದ್ಧಿ ಮಾಡ್ಕೊಳಕ್ಕೆ ಅಂದ್ರೆ ಕಷ್ಟಪಟ್ಟು ದುಡಿಬೇಕು, ದುಡಿದ್ರೇನೆ ಅವ್ರಿಗೆ ಆಗೋದು. ಯಾಕಂದ್ರೆ ಆ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಈ ಎರಡನೇ ಮನೇಲಿ ಕೂತ್ಕೊಂಡಿದ್ದಾನೆ, 6ನೇ ಮನೆ ನೋಡ್ತಾನೆ, 8ನೇ ಮನೆ ನೋಡ್ತಾನೆ, 2, 6, 10, 2, 6, 10, 2, 6, 10ರ ಮನೆ ಆಕ್ಟಿವ್ ಆಗಿರೋದ್ರಿಂದ ಇಲ್ಲಿ ಅರ್ಥ ತ್ರಿಕೋಣಗಳು ಆಕ್ಟಿವ್ ಆಗಿದೆ ಅಂತ ಅರ್ಥ. ಅಂದರೆ ಇವರು ಕಷ್ಟಪಟ್ರೆ ಇವ್ರಿಗೆ ಧನವೃದ್ಧಿ ಆಗುತ್ತೆ, ಕಷ್ಟಪಟ್ಟಿಲ್ಲ ಅಂದ್ರೆ ಯಾವುದು ಆಗೋದಿಲ್ಲ ಅನ್ನೋದು ಇಲ್ಲಿ ತೋರಿಸುತ್ತೆ. ಇನ್ನೊಂದು, ಇವರು ಈ ವರ್ಷವಿಡೀ ಇವರು ಏನಾದರೂ ಮಾತಿನಲ್ಲಿ ಏನಾದರೂ ಇನ್ನೊಬ್ಬರಿಗೆ ಏನೋ ಕನ್ವಿನ್ಸ್ ಮಾಡೋದಾಗ್ಲಿ, ಒಂದು ಲಾಯರ್ ವೃತ್ತಿ ಇರ್ಬೋದು, ಇಲ್ಲ ಕನ್ವಿನ್ಸ್ ಮಾಡೋದು ಅಂತ ಆತರ ಇರ್ಬೋದು. ಇನ್ನೊಬ್ಬರಿಗೆ ಏನಾದ್ರೂ ಸಲಹೆ ಸೂಚನೆಗಳು ಇವರು ಕೊಟ್ಟಾಗ ಇವರ ಒಂದು ಮಾತು ನಡೆಯುತ್ತೆ, ಮತ್ತೆ ಅದರಂತೆ ಇವರು ಹೇಳಿದ್ದೇ ಅಲ್ಲಿ ನಿಜ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇವ್ರೇನಾದ್ರೂ ಈ ರೀತಿ ಹುಟ್ಟಿರೋರು ಈ ರೀತಿ ಗೋಚಾರದಲ್ಲಿ ಬಂದಾಗ ಸೈಕಿಯಾಟ್ರಿಕ್ ಯಾರೇ ಆಗಿರ್ತಾರೆ, ಮನೋವೈದ್ಯರಾಗಿ ಯಾರಾಗಿರ್ತಾರೋ ಅವರ ಮಾತು ಅಷ್ಟೇ ಕಾರ್ಯಗತವಾಗುತ್ತೆ. ಆದ್ರಿಂದ ಅವರು ಏನೇ ಒಂದು ಅಷ್ಟಮ ಸ್ಥಾನ ಅಂದ್ರೆ ಅದನ್ನು ಒಂದು ಡಾಕ್ಟರ್ ಸ್ಥಾನ, ವೈದ್ಯರ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಅವರು ಏನೇ ಒಂದು ಸಲಹೆ ಸೂಚನೆ ಕೊಟ್ಟರು ಸೈಕಿಯಾಟ್ರಿಕ್ ಆಗಿ ಅದು ಆ ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಅಡ್ವೈಸ್ ನಿಂದ ಅವ್ರಿಗೆ ಒಳ್ಳೇದಾಗುತ್ತೆ. ಇನ್ನೊಂದು, ಏನಾದ್ರೂ ಒಂದು ರಾಜಿ ಮಾಡಿಸೋದು ಏನಾದ್ರೂ ಇದ್ರೆ ಒಂದಕ್ಕೊಂದು ಯಾವ್ದನ್ನ ಗಲಾಟೆ ಇರುತ್ತೆ, ಏನಾದ್ರೂ ಇದ್ದು ಅದರಲ್ಲಿ ಇನ್ನೊಬ್ರು ಮಧ್ಯಸ್ಥಿಕೆಯನ್ನು ವಹಿಸಿ ಅವರ ಇಂತಹ ಒಂದು ಜಾತಕರು, ಈ ಮಿಥುನ ಲಗ್ನ ಅಥವಾ ಮಿಥುನ ರಾಶಿ ಇರೋರು ಈ ರೀತಿ ಮಧ್ಯಸ್ಥಿಕೆಯಿಂದ ಮಾತಾಡಿದಾಗ ಅವರ ಒಂದು ವಾಣಿಯಿಂದ, ಯಾಕಂದ್ರೆ 2ನೇ ಮನೆ ವಾಣಿಯ ಸ್ಥಾನ ಗುರು, ಅಲ್ಲಿ ಗುರು ಅಂದ್ರೆ ದೊಡ್ಡವರು ಅಂತ ಅರ್ಥ. ಆ ಒಂದು ದೊಡ್ಡತನದಿಂದ, ಆ ಒಂದು ಮಾತಿನಿಂದ ಇವರು ಬೇರೆಯವರು ಅದನ್ನ ಮಧ್ಯಸ್ಥಿಕೆ ಏನಾದರೂ ತೊಂದರೆ ತಗಾದೆ ಇಂಥವ್ ಏನೇ ಇದ್ರು ಅದ್ರಲ್ಲಿ ಇವರು ಮಧ್ಯಸ್ಥಿಕೆ ವಹಿಸಿ ಇವರು ಅದನ್ನ ಮಾತುಕತೆ ಮೂಲಕ ಯಶಸ್ವಿಗೊಳಿಸ್ತಾರೆ, ಅವ್ರಿಗೆ ಸಮಾಧಾನವನ್ನು ಪಡಿಸ್ತಾರೆ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಯಾವುದೇ ಒಂದು ಇವರು ಕಾರ್ಯ ಏನೇ ಒಂದು ಧನ ಸಂಪಾದನೆ ಧನ ಸಂಚಯ ಇರುತ್ತೆ, ಆದ್ರೆ ಕಷ್ಟಪಟ್ಟು ದುಡಿದೇ ಇದ್ರೆ ಇವ್ರಿಗೆ ಏನೂ ಸಿಗೋದಿಲ್ಲ. ಅದೊಂದು ಮಾತ್ರ ನಿಜಾನೇ. ಯಾಕಂದ್ರೆ 6-8ರ ಒಂದು ಸಂಬಂಧಗಳು ಬಂದಾಗ ಗುರುವಿಗೆ ಅದು ಕಾರ್ಯಗತವಾಗೋದಿಲ್ಲ. ಕಷ್ಟಪಟ್ಟನೆ ಇವ್ರಿಗೆ ಏನಾದ್ರೂ ಒಂದು ಫಲ ಸಿಗುತ್ತೆ. ಇನ್ನೊಂದು, 6-8ನೇ ಮನೆಗಳು ಆಕ್ಟಿವ್ ಆಗಿರೋದ್ರಿಂದ ಇವರಿಗೆ ದೀರ್ಘಕಾಲಿಕ ಏನಾದ್ರೂ ಆಲ್ರೆಡಿ ಇದ್ದರೆ ಕಾಯಿಲೆಗಳು, ವ್ಯಾಧಿಗಳು ಇದ್ದಲ್ಲಿ ಅದನ್ನ ಸರಿಪಡಿಸ್ಬೇಕಾಗುತ್ತೆ. ಆಲ್ರೆಡಿ ಅವ್ರಿಗೆ ಏನಾದ್ರೂ ಒಂದು ವ್ಯಾಧಿಗಳು ಇದ್ದಲ್ಲಿ ಅದಕ್ಕೆ ಸಮರ್ಪಕವಾಗಿ ಮೆಡಿಸಿನ್ ತಗೊಳ್ಳೋದು ಅಥವಾ ಗುರುವಿನ ಮಂತ್ರಗಳನ್ನ ಓದೋದು. ಯಾಕಂದ್ರೆ ಈ ಗುರುನೇ ಯಾವುದೇ ಒಂದು ನಮ್ಗೆ ವ್ಯಾಧಿ ಬರ್ಬೇಕಂದ್ರೆ ಆ ಗುರುನೇ ಮೂಲ ಕಾರಕ. ಏನಕ್ಕಪ್ಪ ಈಗ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ವ್ಯಾಧಿ ಬಂದ್ರು ನಾವು ಡಾಕ್ಟರ್ ಹತ್ರ ಹೋದ್ರೆ ಏನಾದ್ರೂ ಒಂಥರ ಸೀರಿಯಸ್ ಯಾವ್ದಾನ ಆಗಿದ್ರೆ, ಏನಾದ್ರೂ ಒಂದು ಆಗಿದ್ರೆ ಅದು ಜ್ವರ ಬಂದಿತ್ತ ಅಂತ ಕೇಳ್ತಾರೆ. ಈ ಜ್ವರಕ್ಕೆ ಕಾರಕನು ಗುರುನೇ. ಮತ್ತೆ ಕಾಯಿಲೆ ಕಸಾಲೆ ಈ ವ್ಯಾಧಿಗಳನ್ನ
ಒಂದು ಹರಡೋದು ಅಂದ್ರೆ ಅಲ್ಲಿಂದಾನೇ ಅವರು ಶುರು ಮಾಡುವಂಥದ್ದು ಗುರುವೇ ಆಗಿರೋದ್ರಿಂದ ಆ ಗುರುವೇ ಆ ಎರಡನೇ ಮನೆಯಲ್ಲಿ ಕೂತ್ಕೊಂಡು ಮಾರಕ ಸ್ಥಾನ ಅಂತ ಹೇಳ್ತೀವಿ. ಆ ಮಾರಕ ಸ್ಥಾನ ಅನ್ನು ಹೇಳ್ತೀವಿ, ಧನಸ್ಥಾನ ಅಂತನೂ ಹೇಳ್ತೀವಿ, ಮತ್ತೆ ಕುಟುಂಬ ಸ್ಥಾನ ಅಂತನೂ ಹೇಳ್ತೀವಿ. ಈ ರೀತಿ ಇದ್ದಾಗ ಇವರು ಯಾರಾದ್ರೂ ಇವ್ರ ಮನೆಯಲ್ಲಿ ಈ ದೊಡ್ಡವ್ರು ಏನಾದ್ರೂ ಅಕಸ್ಮಾತ್ ಒಂದು ವೇಳೆ ಯಾವ್ದನ್ನ ವ್ಯಾಧಿ ನರಳುತ್ತಾ ಇದ್ರು ಅವ್ರಿಗೆ ಸಮರ್ಪಕವಾಗಿ ಮೆಡಿಸಿನ್ಸ್ ಕೊಡ್ಸೋದು ತುಂಬಾ ಉತ್ತಮ. ಅಕಸ್ಮಾತ್ ನೇಟಿವ್ಗೆ ಈ ನೇಟಿವ್ ಅಂದ್ರೆ ಇವ್ರಿಗೆ ಏನಾದ್ರೂ ಈ ತರ ಬಂದಾಗ ಅವ್ರುನು, ಯಾಕಂದ್ರೆ 6ನೇ ಮನೆ ರೋಗ ಋಣ ರಿಪು ಅಂತ ಹೇಳ್ತೀವಿ, 8ನೇ ಮನೆ ಸಡನ್ ಆಗಿ ಏನಾದ್ರೂ ಒಂದು ವ್ಯಾಧಿಗಳಾಗೋದು, ಏನಾದ್ರೂ ಒಂದು ಹಾಸಿಗೆಯಲ್ಲಿ ಮಲ್ಕೊಳ್ಳುವಂಥದ್ದು ಸಡನ್ ಆಗಿ ಬಂದಾಗ ಇಲ್ಲಿ ಅವರು ಅದನ್ನ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಅದೇ ರೀತಿ ವ್ಯಾಧಿಗೂ ಅವರು ಖರ್ಚು ಮಾಡ್ತಾನೆ ಇರ್ಬೇಕಾಗುತ್ತೆ. ಇಷ್ಟನ್ನ ಈ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ನಾವು ಈ ಗೋಚಾರ ಫಲವನ್ನ, ಉಚ್ಚ ಗುರುವಿನ ಗೋಚಾರ ಫಲವನ್ನ ಹೇಳ್ಬೋದಾಗಿದೆ. ಈಗ ನೆಕ್ಸ್ಟ್ ರಾಶಿಗೆ ನಾವು ಬರೋಣ. ನೆಕ್ಸ್ಟ್ ರಾಶಿ ಯಾವುದು? ಕಟಕ ರಾಶಿ. ಈ ಕಟಕ ರಾಶಿ ಅಥವಾ ಲಗ್ನ, ಇಲ್ಲಿ ಲಗ್ನನೂ ಇರ್ಬೋದು ಅಥವಾ ಚಂದ್ರನೂ ಇರ್ಬೋದು, ಯಾವ್ದನ ಒಂದಿದ್ರು ಪರವಾಗಿಲ್ಲ ಅಥವಾ ಎರಡೇ ಇದ್ರು ಪರವಾಗಿಲ್ಲ. ಲಗ್ನ ಅಂದ್ರೆ ಏನಂದ್ರೆ, ಲಗ್ನ ಅಂದ್ರೆ ಇಷ್ಟೇನೆ, ದೇಹದ ಸಾಮರ್ಥ್ಯ, ಆರೋಗ್ಯ, ಚೈತನ್ಯ. ಅಂದರೆ ಮಾನಸಿಕವಾಗಿ ಚಂದ್ರನಿಂದ ನೋಡ್ತೀವಿ, ದೈಹಿಕವಾಗಿ ಒಂದು ಲಗ್ನದಿಂದ ನಾವು ನೋಡ್ತೀವಿ. ದೈಹಿಕ ಅಂದ್ರೆ ಏನು? ಇದು ನಮ್ಮ ಬಾಡಿಯಲ್ಲಿ ಏನಾದ್ರೂ ಒಳ್ಳೆ ಆರೋಗ್ಯ, ಚೈತನ್ಯ ಇರುತ್ತಾ ಅನ್ನೋದು ಲಗ್ನದಿಂದ ನೋಡೋದು. ಚಂದ್ರನಿಂದ ಮನೋಕಾರಕನಾಗಿ ಅವನ ಮನಸ್ಸು ನಿರಾಳವಾಗಿರುತ್ತಾ, ಅಥವಾ ಅವನ ಮನಸ್ಸು ಚಿಂತಾಕ್ರಾಂತನಾಗಿ, ಅಥವಾ ಬೇರೆ ಏನಾದ್ರೂ ಮನಸ್ಸು ಕೆಟ್ಟರೆ ಎಲ್ಲಾನು ಕೆಟ್ಟಂಗೆ ಅಂತ ನಾವು ಹೇಳ್ತೀವಿ. ಅದರಿಂದ ಇವಾಗ ಕಟಕ ಲಗ್ನ ಅಥವಾ ಲಗ್ನನೇ ಇರ್ಬೋದು, ಚಂದ್ರನೇ ಇರ್ಬೋದು, ಅದು ಡಿಪೆಂಡ್ಸ್ ಅಪಾನ್ ದಿ, ನಾನು ಏನ್ ಹೇಳಿದೆ ಅದ್ರ ತರ ಅದು ಬರ್ತಾ ಇರುತ್ತೆ. ಇಲ್ಲಿ ಲಗ್ನದಲ್ಲೇ ಉಚ್ಚ ಗುರು ಇರೋದ್ರಿಂದ, ಅಥವಾ ಚಂದ್ರನು ಅದೇ ರಾಶಿಲಿದ್ದು ಉಚ್ಚ ಗುರು ಇರೋದ್ರಿಂದ, ಅಲ್ಲಿ ಗುರು ಚಂದ್ರರ ಒಂದು ಯೋಗ, ಉಚ್ಚ ಗುರುವಿನ ಜೊತೆಯಲ್ಲಿ ಚಂದ್ರನಿದ್ದಾಗ ಅಲ್ಲಿ ಗಜಕೇಸರಿ ಯೋಗ ಅಂತ ಉಂಟಾಗುತ್ತೆ. ಸಾಮಾನ್ಯವಾಗಿ ಚಂದ್ರ ಎಲ್ಲಿರ್ತಾನೋ ಈ ಒಂದು ರಾಶಿಯಲ್ಲಿ ಬಿಟ್ಟು ಬೇರೆ ರಾಶಿಯಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿ ಮೇಲೆ ಗುರು ಸಂಚಾರ ಮಾಡುವಾಗ ಗುರುವು ಅತ್ಯಂತ ಶುಭ ಫಲಗಳನ್ನ ನೀಡಲ್ಲ. ಈ ಒಂದು ಲಗ್ನಕ್ಕೆ ಮಾತ್ರನೇ, ಅಥವಾ ಲಗ್ನ ಆಗ್ಲಿ ಅಥವಾ ಚಂದ್ರ ರಾಶಿ ಆಗ್ಲಿ, ಈ ಒಂದು ಕಟಕ ರಾಶಿಗೆನೆ ಅವರು ಉಚ್ಚ ಗುರು ಆಗಿರೋದ್ರಿಂದ ಅಲ್ಲಿ ಗಜಕೇಸರಿ ಯೋಗ ಉಂಟಾಗಿ ಅವನು ಆ ಮನಸ್ಸಿನ ವ್ಯಾಕುಲತೆ ಇರ್ಲಿ, ಅಥವಾ ದೈಹಿಕ ಸಾಮರ್ಥ್ಯ ಇರ್ಲಿ, ದೈಹಿಕ ಆರೋಗ್ಯ ಇರ್ಲಿ, ಎಲ್ಲವೂ ಸದೃಢವಾಗಿ ಅವನು ಇರಿಸ್ತಾನೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಗುರು ಲಗ್ನ ಅಥವಾ ಚಂದ್ರ ರಾಶಿಯಲ್ಲಿ ಇದ್ದಾಗನು ಪಂಚಮ ದೃಷ್ಟಿಯಿಂದ ಪಂಚಮ ಸ್ಥಾನವನ್ನು ನೋಡ್ತಾನೆ, ಸಪ್ತಮ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ನೋಡ್ತಾನೆ, ನವಮ ದೃಷ್ಟಿಯಿಂದ ನವಮ ಸ್ಥಾನವನ್ನು ನೋಡ್ತಾನೆ. ಇಲ್ಲಿ ಆಲ್ರೆಡಿ ನವಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಆಗುತ್ತಂದ್ರೆ, ಆಲ್ರೆಡಿ ಯಾರಿಗಾದ್ರೂ ವಿವಾಹ ಆಗ್ತಾ ಇಲ್ಲ ಅಂತಂದಾಗ, ಜನ್ಮ ದೋಷಗಳು ಏನೇ ಇಲ್ಲದ ಪಕ್ಷದಲ್ಲಿ ಅವರ ವಿವಾಹಗಳು ನಡೆಯುತ್ತೆ. ಯಾಕಂದ್ರೆ ಗುರುವಿನ ಉಚ್ಚ ದೃಷ್ಟಿ ಸಪ್ತಮ ಸ್ಥಾನಕ್ಕೆ ಬೀಳುತ್ತೆ, ಪಂಚಮ ಸ್ಥಾನಕ್ಕೂ ಬೀಳುತ್ತೆ, ನವಮ ಸ್ಥಾನಕ್ಕೂ ಬೀಳುತ್ತೆ. ಅಂದ್ರೆ 159 ಮನೆಗಳು, 159 ಮನೆ ಆಕ್ಟಿವ್ ಆಗುತ್ತದೆ. ಮನೆ ಆಕ್ಟಿವ್ ಆಗುತ್ತೆ. ಸೊ 159 ಮನೆಗಳು ಆಕ್ಟಿವ್ ಆದಾಗ ಧರ್ಮ ತ್ರಿಕೋಣಗಳು ಅಂತ ಹೇಳ್ತೀವಿ. ಧರ್ಮ ತ್ರಿಕೋಣಗಳು ಆಕ್ಟಿವ್ ಆದಾಗ ಅವರು ಧರ್ಮದಿಂದನೇ ನಡ್ಕೊಳ್ತಾರೆ, ಯಾವುದೇ ಅಧರ್ಮಕ್ಕೆ ಅವರು ಎಡೆ ಮಾಡ್ಕೊಳಲ್ಲ. ಈ ಗುರುವಿನ ಗೋಚಾರ ಕಟಕ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ. ಆದರೆ ಇಲ್ಲಿ ಅವನು ಷಷ್ಠಾಧಿಪತಿನೂ ಆಗಿರುವಾಗ ಮೊದಲು ಏನಾದ್ರೂ ಯಾವ್ದನ ವ್ಯಾಧಿಗಳಿದ್ದಲ್ಲಿ ಅದನ್ನು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ, ಯಾಕಂದ್ರೆ ಷಷ್ಠಾಧಿಪತಿ ಅವನು ಭಾಗ್ಯಾಧಿಪತಿನೂ ಆಗಿದ್ದಾನೆ, ಷಷ್ಠಾಧಿಪತಿನೂ ಆಗಿದ್ದಾನೆ, ಆ ರೀತಿ ಎರಡರ ಅಧಿಪತಿನೂ ಅವನೇ ಆಗಿ ಅವನು ಧನಸ್ಥಾನದಲ್ಲಿ
ಕೂತ್ಕೊಂಡಾಗ ಅದು ಯಾಕಂದ್ರೆ ಷಷ್ಠಾಧಿಪತಿ ಅಂದ್ರೆ ರೋಗ ಋಣ ರಿಪು ಅಂತ ಹೇಳ್ತೀವಿ. ಇಲ್ಲಿ ಏನಾದ್ರೂ ಮೊದಲೇ ಏನಾದ್ರೂ ಯಾವ್ದನ ಒಂದು ವ್ಯಾಧಿ ಇಲ್ಲಿ ನಳ್ತಾ ಇದ್ರೆ ಅದಕ್ಕೆ ಸೂಕ್ತವಾದ ಒಂದು ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಕಾಯಿಲೆಗಳು ಅಂತವಿಂತವಿದ್ದೆ ಆಯುರ್ವೇದಿಕ್ ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಆಯುರ್ವೇದ ಅತ್ಯಂತ ಒಂದು ತುಂಬಾ ಪುರಾತನ ಕಾಲದ ಒಂದು ಆಯುರ್ವೇದ ಮೆಡಿಸನ್ ಆಗಿದೆ. ಅದರಲ್ಲೆಲ್ಲ ಗಿಡಮೂಲಿಕೆಗಳು ಮತ್ತೆ ಜಡಿಬೋಟಿಗಳು ಅಂತವಿಂತವು ಎಲ್ಲ ನೈಸರ್ಗಿಕದಿಂದ ಏನು ಒಂದು ಇರುತ್ತೋ ಅಂಥದನ್ನೇ ಅವರು ಮೆಡಿಸನ್ನ ಮಾಡಿ ಅವರು ನೀಡೋದ್ರಿಂದ ಅದನ್ನ ಸ್ವಲ್ಪ ಸಣ್ಣ ಸಣ್ಣ ಕಾಯಿಲೆಗಳು ಅಥವಾ ಆ ಸಣ್ಣ ಕಾಯಿಲೆನೇ ಏನಾದ್ರೂ ಬರ್ತಾ ಇರೋದು, ಈ ಕಫ ಆಗ್ಲಿ ಈ ಕೆಮ್ಮಾಗ್ಲಿ ಬೇರೆ ಯಾವ್ದಾದ್ರು ಒಂದು ಬರ್ತಾ ಇದ್ರೆ ತೊಂದರೆಗಳಿದ್ರೆ ಚರ್ಮ ವ್ಯಾಧಿಗಳು ಅಂತವಿಂತವಿದ್ರೆ ಆಯುರ್ವೇದಿಕದಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಅತ್ಯಂತ ಉತ್ತಮ ಅಂತ ನಾವು ಹೇಳ್ಬೋದು. ಒಟ್ಟಲ್ಲಿ ಈ ವರ್ಷ ಈ ಕಟಕ ರಾಶಿ ಅಥವಾ ಕಟಕ ಲಗ್ನದವರಿಗೆ ಅತ್ಯಂತ ಶುಭವಾಗುತ್ತೆ. ಎಲ್ಲಾದ್ರಲ್ಲೂ ಅವರು ಗೆಲ್ತಾರೆ ಮತ್ತೆ ಬೀಗ್ತಾರೆ ಅಂತ ನಾವು ಹೇಳ್ಬೋದು. ಯಾವುದೇ ಒಂದು ಸ್ವಲ್ಪ ಅಶುಭ ಅಂದ್ರೆ ಏನೋ ಒಂದು ಯಾವ್ದನ ಒಂದು ಇವಾಗ ಆಲ್ರೆಡಿ ಯಾವ್ದನ್ನು ಸಾಲ ನೋಡಿ 6ನೇ ಮನೆ ಅಧಿಪತಿ ಅವನೇ ಆಗಿರೋದ್ರಿಂದ 6ನೇ ಮನೆ ಅಧಿಪತಿಯಾಗಿ ಅವನು ಅಲ್ಲಿಂದ 6ನೇ ಮನೆಯಿಂದ ಅಷ್ಟಮ ಸ್ಥಾನದಲ್ಲಿ ಕೂತ್ಕೊಂಡಾಗ ಇಲ್ಲಿಂದ ನೋಡಿ 1 2 3 4 5 6 ಇಲ್ಲಿಂದ 6 ಅಂದ್ರೆ ಅಲ್ಲಿಂದಾನೆ 1 2 3 4 5 6 7 8 ಈ ರೀತಿ ಕೂತ್ಕೊಂಡಾಗ 6 8ರ ಕಾಂಬಿನೇಷನ್ ಬಂದಾಗ ಅಲ್ಲಿ ಏನಾಗುತ್ತೆ, ಇವ್ರು ಏನಾದ್ರೂ ಆಲ್ರೆಡಿ ಯಾವ್ದನೋ ಸಾಲ ಸೋಲ ಏನಾದ್ರೂ ಮಾಡ್ಕೊಂಡಿದ್ರೆ ಅದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವ ಸಂಭವ ಉಂಟು. ಅದನ್ನ ಏನೇ ಬರಲಿ ಗುರುವಿನ ದಯೆ ಇರಲಿ, ಏನೇ ಬರಲಿ ಭಗವಂತನ ದಯೆ ಇರಲಿ ಅನ್ಕೊಂಡು ಸಾಕ್ತಾ ಇರ್ಬೇಕು. ಹಳೆಯ ಒಂದು ಏನಾದ್ರೂ ಒಂದು ಯಾವ್ದನ ಒಂದು ಋಣ ಅಂದ್ರೆ ಅದೇ ಸಾಲಗಳು ಮಾಡ್ಕೊಂಡಿದ್ರೆ ಅದರಿಂದ ಸ್ವಲ್ಪ ಒಂದರ ಮಾತಿನ ಚಕಮಕಿಗಳು ನಡಿಬೋದು, ಸ್ವಲ್ಪ ಅವರು ಕಂಡೀಷನ್ಗಳು ಹಾಕ್ಬೋದು. ಆತರ ಎಲ್ಲ ಒಂದು ಆ ಗೋಚಾರದಲ್ಲಿ ಬಂದ್ಬಿಡುತ್ತೆ. ಈ ಗುರುವಿನ ಗೋಚಾರ, ಈ ಉಚ್ಚ ಗುರುವಿನ ಗೋಚಾರದಲ್ಲಿ ಬಂದ್ಬಿಡುತ್ತೆ. ಈ ರೀತಿ ಬಂದಾಗನು ನಾವು ಅದನ್ನ ಇನ್ನೊಂದೇನಪ್ಪಾ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದು ಇಲ್ಲಿ ಈ ಲಗ್ನ ಅಥವಾ ಚಂದ್ರ ಇದ್ದ ಜಾಗದಲ್ಲಿ ಗುರು ಉಚ್ಚನಾಗಿ ಬಂದಾಗ ಅಲ್ಲಿ ಏನಪ್ಪಾ ಆಗುತ್ತಂದ್ರೆ ಅವ್ರಿಗೆ ಒಂಥರ ಅಹಂ ಅಂತ ಬಂದ್ಬಿಡುತ್ತೆ. ನಾನೇ ನನ್ನ ದೊಡ್ಡತನ ಅಂತ ಬಂದ್ಬಿಡುತ್ತೆ. ಅವರು ಮೊದಲು ಹೆಂಗೋ ಇರ್ತಾರೆ, ಯಾವ ರೀತಿನೂ ಇರ್ತಾರೆ, ಸ್ವಲ್ಪ ಬಡವನಾಗಿದ್ರು ಅವನ್ಗೆ ಆ ಒಂದು ಅಹಂ ಬಂದ್ಬಿಡುತ್ತೆ. ಇಲ್ಲ ಸ್ವಲ್ಪ ಶ್ರೀಮಂತರಾಗಿದ್ರೆ ಕೊಡ್ತೀವಿ ಬಿಡು, ನಾವೇನು ಕೊಡದೆ ಇರ್ತೀವ, ಯಾಕೆ ಈಗ ಇವ್ರು ಹಿಂಗ್ ಮಾಡ್ತಾರೆ ಅಂತ ಆ ಸ್ವಲ್ಪ ನಿಷ್ಠುರದ ಮಾತುಗಳನ್ನ ಅಲ್ಲಿ ಅವ್ರು ಆಡ್ತಾರೆ. ಅಂತವಕ್ಕೆಲ್ಲ ಎಡೆ ಮಾಡ್ಕೊಂಡೆ ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಏನೇ ಬರಲಿ ಭಗವಂತನ ದಯೆ ಇರ್ಲಿ ಅಂತ ಗುರುವಿನ ಒಂದು ಮೊರೆ ಹೋದಾಗ ಇವ್ರಿಗೆ ಅತ್ಯಂತ ಶುಭ ಫಲಗಳೇ ಇರುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ಉಚ್ಚ ಗುರುವಿನ ಗೋಚಾರ ಫಲದಲ್ಲಿ ಎಲ್ಲವನ್ನು 100% ನಾವು ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಗುರುವಿನ ಗೋಚಾರ ಕಟಕ ರಾಶಿಯವರಿಗೆ ಅಥವಾ ಮಿಥುನ ರಾಶಿಯವರಿಗೆ ಆಗ್ಲಿ ಇದು ನಾವು ಏನ್ ಹೇಳಿದಿನೋ ಆ ಒಂದು ಫಲಗಳು ಇದ್ದೇ ಇರುತ್ತೆ. ಆದ್ರಿಂದ ನಾವು ಏನೇ ಇರ್ಲಿ ಅದನ್ನ ನಾವು ಮುನ್ನುಗ್ಗಿ ಅದರಿಂದ ನಾವು ಹೊರಬರಬೇಕು ಅಂತ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.